ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾನ್ಲಾ ಟೆಕ್ನಾಲಜೀಸ್ ವಾಹನಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಸಂಸ್ಥೆಯ ವಾಹನ ಸುರಕ್ಷತೆಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ರಾಜು ದಂಡು ಅವರು. ಇನೋವೇಷನ್ ಇನ್ ವೆಹಿಕಲ್ ಸೇಫ್ಟಿ ಪ್ರಶಸ್ತಿ ಇದು. ಇಂಡಿಯಾ ಲಿಮಿಟೆಡ್ ವಾಹನ ಸುರಕ್ಷತೆಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ನಡಿ ನಡೆದ ಕಾರ್ಯಕ್ರಮ ಇದು. ಇನೋವೇಷನ್ ಇನ್ ವೆಹಿಕಲ್ ಸೇಫ್ಟಿ ಪ್ರಶಸ್ತಿ ಡಾನ್ಲಾ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಪಡೆದಿದೆ. ಫೆಬ್ರವರಿ 24ರಂದು ನವದೆಹಲಿಯಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಶ್ರೀ ರಾಜು ದಂಡು ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ. To express our honor that we received from the ITS India from Honorable Minister Nitin Gadkari Sahab in there. So this is in a particular advanced technologies called vehicle to vehicle, vehicle to infrastructure technologies. So we won two different certificates, one for the innovation of the V2X technology, the other for the Green Corridor project we did in Bangalore. And the Green Corridor project is all about emergency vehicle preemption. So when an emergency vehicle like ambulance is coming in, our technology detects about 1 kilometer away and manages the traffic signals and all. And that was conducted right in Bangalore. We're very proud. I'm honored on behalf of the entire Danla Technology to have received this award. Good name, sir. Raju. ನಮ್ಮ ಕಂಪನಿ ಸುಮಾರು 40 ವರ್ಷದಿಂದ ಬ್ಯಾಂಗ್ಳೂರಲ್ಲಿದೆ, US ಸೈಟಲ್ಲಿದೆ, ಮತ್ತು ಹೈದರಾಬಾದ್ ಚೆನ್ನೈಯಲ್ಲಿದೆ, ಗೋವಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಸಹ ಇದೆ. ಸೊ ಬ್ಯಾಂಗ್ಳೂರಲ್ಲಿ 26 ಇಯರ್ಸಿಂದ ಡ್ಯಾನ್ಲಾ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಇದರಲ್ಲಿ ಇದೆ. ಇದು ಮೇಯ್ನ್ಲಿ ನಮ್ಮದು ಫೋಕಸ್ ಇರೋದು R&D ಮತ್ತು ಎಕ್ಸಿಕ್ಯೂಷನ್. ಸೊ ರೋಡ್ ಸೇಫ್ಟಿ ವಿಚಾರದಲ್ಲಿ ನಮಗೆ ನಿತಿನ್ ಗಡ್ಕರಿ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರಿಂದ 2 ಪ್ರಶಸ್ತಿ ಬಂದಿದೆ. ಒಂದು R&Dಗೋಸ್ಕರ